ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 5ರ ತನಕ ಇನ್ನೂ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಕನಸಿನ ಬೆನ್ನೇರಿ ಭಾಗ 6. ಬಾಣ ಎಲ್ಲಿ ತಾಗಬೇಕಿತ್ತೋ ಅಲ್ಲಿಗೆ ನಾಟಿದೆ ಅಂತ ಅನಿಸ್ತು ಅವರಿಗೆ. ಅವರ ಮಾತುಗಳಿಂದ ಹಳೆಯದೆಲ್ಲ ಕಣ್ಣ ಮುಂದೆ ಸರಿದು ಹೋಯಿತು. ಎಷ್ಟು ದಿನ ಇದ್ದ ಪಾಪಪ್ರಜ್ಞೆಯ ಜಾಗದಲ್ಲಿ ಮತ್ತೆ ಮಡದಿ ಮಗುವಿನೊಂದಿಗೆ ಜೀವನ ಕಳೆಯುವ ಹೊಸ ಆಶಾಕಿರಣವೊಂದು ಗೋಚರಿಸಿತು. ಮಣಿ ಹೋಗ್ಬೇಕು ಅನಿಸ್ತಿದೆ. ಮತ್ತೆ ನನ್ನ ಅಕ್ಕೋ, ನನ್ನ ಅಮ್ಮನ ನೋಡಬೇಕು, ಅವ್ರ ಜೊತೆ ಇರಬೇಕು. ಈ 3 ವರ್ಷ ಕಸಿದುಕೊಂಡ ಅವರ ಪಾಲಿನ ನನ್ನ ಪ್ರೀತಿಯನ್ನು ಮತ್ತೆ ಅದರ ದುಪ್ಪಟ್ಟು ಧಾರೆ ಎರಿಬೇಕು ಅನ್ನುವ ಅದಮ್ಯ ಬಯಕೆ ಉಂಟಾಗ್ತಿದೆ. ಆದರೆ ಮತ್ತೆ ಅವಳು ಕ್ಷಮಿಸಿ ತನ್ನನ್ನು ಅವಳ ಬದುಕೊಳಗೆ ಬರಮಾಡಿಕೊಳ್ಳುತ್ತಾಳ, ಮುಂಚಿನ ಹಾಗೆಯೇ ಪ್ರೀತಿಸುತ್ತಾಳ ಎಂಬ ಪ್ರಶ್ನೆಗಳು ದುತ್ತೆಂದು ಪ್ರತ್ಯಕ್ಷ ಆಯಿತು ಮನದಲ್ಲಿ. ಮಾತು ಅರ್ಧಕ್ಕೆ ನಿಂತಿತು. ಆದರೆ ಏನು ಸರ್, ಮಾತು ನಿಲ್ಲಿಸಿಬಿಟ್ರಿ? ಭಯ ಯಾಕೆ? ಮಣಿ, ಅಕ್ಕು ನನ್ನ ಕ್ಷಮಿಸ್ತಾಳ. ನನ್ನ ಅಮ್ಮೂಗೆ ನಾನಿನ್ನೂ ನೆನಪಿರ್ತೀನ. ಒಂದು ವೇಳೆ ಕ್ಷಮಿಸದೇ ಇದ್ರೆ? ಇನ್ನೂ ಭಯ ಹೋಗಿಲ್ಲ ಅನ್ನುವುದು ಅವನ ಮಾತಿಂದ ತಿಳಿಯಿತು. ನನಗೆ ಭರವಸೆ ಇದೆ ಸರ್, ಮೇಡಮ್ ಒಪ್ಕೋತಾರೆ. ಇನ್ನು ಮಗಳು ಒಂದು ವೇಳೆ ಮರ್ತಿದ್ರು ಮತ್ತೆ ಅವಳ ಮನಸ್ಸಲ್ಲಿ ಪ್ರೀತಿ ಹುಟ್ಟಿಸೋದು ನಿಮ್ಮ ಪ್ರೀತಿ ಕಾಳಜಿಯಿಂದ ಸಾಧ್ಯ ಅಲ್ವಾ ಎಂದು ಹೇಳುತ್ತಿರುವಾಗಲೇ ಅವನ ಫೋನ್ ರಿಂಗ್ ಆಯಿತು. ಅವರ ಈ ನಂಬರ್ ಯಾರಲ್ಲೂ ಇರಲಿಲ್ಲ, ಕೇವಲ ಅವರ ತಂಗಿಯ ಹಾಗೂ ಮಡದಿಯ ಬಳಿ ಮಾತ್ರ ಇದ್ದದ್ದು. ಅವರಿಗೆ ಇವರೇ ಹೆಚ್ಚಾಗಿ ಮಾಡ್ತಾ ಇದ್ದುದರಿಂದ ಅವರಾಗಿ ಯಾವಾಗಲೂ ಮಾಡಿರಲಿಲ್ಲ. ಆದರೆ ಈಗ ಹೊಸ ನಂಬರಿಂದ ಕರೆ ಬರ್ತಿದೆ ಅಂದರೆ ಯಾರಿರಬಹುದು ಎಂದು ಯೋಚಿಸುತ್ತಲೇ ಫೋನ್ ಹಿಡ್ಕೊಂಡು ಅವನಿಂದ ದೂರ ಬಂದವರು ಕರೆ ಸ್ವೀಕರಿಸಿದರು. ಹಲೋ ಎಂದಿತು ಅತ್ತ ಕಡೆಯ ಧ್ವನಿ. ಹಲೋ, ಹೇಳಿ, ಯಾರು ಬೇಕಾಗಿತ್ತು? ಕೇಳಿದರು ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಅವರು ಅಲ್ವಾ ಸರ್ ಇದು? ಅರ್ಜೆಂಟಾಗಿ ಅಚ್ಯುತ್ ಸರ್ ಜೊತೆ ಮಾತಾಡಬೇಕಿತ್ತು ಎಂದಿತು ಅತ್ತ ಕಡೆಯ ಧ್ವನಿ. ಯಾರು ನೀವು? ನಿಮಗೆ ನನ್ನ ನಂಬರ್ ಹೇಗೆ ಸಿಕ್ತು? ಕುತೂಹಲದಿಂದ ಕೇಳಿದರು. ಸರ್, ಇದು ಮೆಲೋಡಿ ಆಡಿಯೋ ಕಂಪನಿಯಿಂದ ಮಾತಾಡ್ತಿರೋದು. ನಿಮ್ಮ ಮನೆಯವರನ್ನು ಸಂಪರ್ಕಿಸಿ ನಂಬರ್ ತೆಗೆದುಕೊಂಡ್ರಿ. ಹೇಳಿ ಸರ್, ಅಚ್ಯುತ್ ಸರ್ ಇದ್ದಾರ ಜೊತೆಯಲ್ಲಿ? ಅವರ ಆರೋಗ್ಯ ಸರಿ ಇಲ್ಲ ಅಂತ ಊರಿಗೆ ಕರ್ಕೊಂಡು ಹೋಗಿದ್ದೀರಿ ಅಂತ ಹೇಳಿದ್ರು ನಿಮ್ಮ ಮನೆಯಲ್ಲಿ, ವಿವರಿಸಿದರು ಆ ಕಡೆಯವರು. ಅವರಿಗೂ ಅವನ ಮೇಲೆ ಕಾಳಜಿ ಇತ್ತು. ಅವರ ವಿವರಣೆ ಕೇಳಿದ ಮೇಲೆ ಅಬ್ಬಾ, ಯಾವುದೇ ನ್ಯೂಸ್ ಚಾನಲಿಂದ ಕರೆ ಬಂದಿದ್ದಲ್ಲ ಅಂತ ಸಮಾಧಾನ ಪಟ್ಕೊಂಡು, ಹೌದು ಸರ್, ಅಚ್ಯುತ್ ಸರ್ಗೆ ಸ್ವಲ್ಪ ಆರೋಗ್ಯ ಏರುಪೇರಾಗಿತ್ತು. ವಾತಾವರಣ ಬದಲಾದರೆ ಬೇಗ ಚೇತರಿಸಿಕೊಳ್ಳಬಹುದು ಅಂತ ಊರಿಗೆ ಕರ್ಕೊಂಡು ಬಂದೆ. ನಿಮಗೆ ಗೊತ್ತಲ್ವಾ ಅವರ ಜೀವನದ ಬಗ್ಗೆ ಎಂದು ಹೇಳಿದರು. ಮೆಲೋಡಿ ಆಡಿಯೋ ಕಂಪನಿಗೆ ಅಚ್ಯುತ್ನ ಹೊಸ ಆಲ್ಬಮ್ ಬಿಡುಗಡೆ ಮಾಡಿದ್ದು. ಅದು ಸೋತು ಹೋಯಿತು ಅಂತ ಅದರ ಕಾಪಿರೈಟ್ ಕೂಡ ಅವರಿಗೆ ಬಿಟ್ಟು ಬಿಟ್ಟಿದ್ದ. ಸರ್, ಕನ್ನಡದಲ್ಲಿ ಯಾಕೋ ಅವರ ಆಲ್ಬಮ್ ಅಷ್ಟೊಂದು ಯಶಸ್ಸು ಗಳಿಸಲಿಲ್ಲ. ಅದರ ಕಾಪಿರೈಟ್ ನಮ್ಮ ಬಳಿಯೇ ಇದ್ದಿದ್ದರಿಂದ ಅದರ ಟ್ಯೂನನ್ನು ನಾವು ತೆಲುಗು ಇಂಡಸ್ಟ್ರೀಸ್ಗೆ ಅಚ್ಯುತ್ ಸರ್ ಹೆಸರಲ್ಲೇ ಕೊಟ್ಟಿದ್ವಿ. ಅಲ್ಲಿ ಈಗ ಬಹುದೊಡ್ಡ ಯಶಸ್ಸು ಅದರ ಪಾಲಾಗಿದೆ. ರೇಡಿಯೋ ಮಿರ್ಚಿಯವರು ಪ್ರತಿ ವರ್ಷ ಕೊಡುವ ಅವಾರ್ಡ್ ಆಯ್ಕೆ ಆಗಿದೆ. ತುಂಬ ದಿನಗಳಿಂದ ನಿಮ್ಮನ್ನು ಸಂಪರ್ಕಿಸಲು ಪ್ರಯತ್ನ ಪಡ್ತಾನೆ ಇದ್ವಿ. ಸರ್, ಪ್ರೋಗ್ರಾಮ್ ಇರೋದು ನಾಳೆಯೇ. ಅಚ್ಯುತ್ ಸರ್ ಬರಲೇಬೇಕು ಅದಕ್ಕೆ. ಇದು ನಮ್ಮ ಕಳಕಳಿಯ ಮನವಿ ಎಂದು ಎಲ್ಲವನ್ನೂ ಹೇಳಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ಸುಬ್ರಹ್ಮಣ್ಯರವರ ಖುಷಿಗೆ ಪಾರವಿರಲಿಲ್ಲ. ಕರೆ ತುಂಡರಿಸಿದವರು ಅಚ್ಯುತ್ನ ಬಳಿಗೆ ಓಡೋಡಿ ಬಂದರು. ಬರುತ್ತಲೇ ಸರ್ ಸರ್ ಕೂಗುತ್ತಲೇ ಬಂದವರ ಮುಖದಲ್ಲಿ ಖುಷಿ ತಾಂಡವ ಆಡುತ್ತಿದ್ದದ್ದನ್ನು ಗಮನಿಸಿದ ಅಚ್ಯುತ್, ಏನ್ ಮಣಿ, ಹೀಗ್ಯಾಕೆ ಓಡ್ಕೊಂಡು ಬರ್ತಿದ್ದಿ? ಮುಗಳ್ನಗುತ್ತಾ ಕೇಳಿದ. ಓಡಿ ಬಂದವರು ಅವನನ್ನು ತಬ್ಬಿಕೊಂಡು, ಸರ್, ನೀವು ಸೋತಿಲ್ಲ ಸರ್, ಗೆದ್ಬಿಟ್ರಿ, ನೀವು ಗೆದ್ಬಿಟ್ರಿ. ಅಚ್ಯುತ್ನನ್ನು ಕುತಲಿಂದ ಎಬ್ಬಿಸಿ ತಬ್ಬಿಕೊಂಡು ಒಂದು ರೌಂಡ್ ತಿರುಗಿಸಿಬಿಟ್ಟರು. ಅವರ ವರ್ತನೆ ನೋಡಿ, ಅರೆ ಮಣಿ, ನಿಮಗೆ ವಯಸ್ಸು 50 ದಾಟಿದೆ, ಚಿಕ್ಕ ಹುಡುಗ ಅಂದ್ಕೊಂಡ್ರ ಹೇಗೆ? ತಮಾಷೆ ಮಾಡಿದ. ಅವನಿಂದ ದೂರ ಸರಿದವರು, ಸರ್, ನೀವು ಯಾವ ಆಲ್ಬಮ್ ಸೋತು ಹೋಯಿತು ಅಂತ ನೊಂದುಕೊಂಡು ಇಷ್ಟೆಲ್ಲ ಬೇಜಾರು ಮಾಡಿಕೊಂಡ್ರೋ ಅದರ ಟ್ಯೂನನ್ನು ಮೆಲೋಡಿ ಆಡಿಯೋ ಕಂಪನಿಯವರು ತೆಲುಗು ಸಿನಿಮಾ ಒಂದಕ್ಕೆ ನಿಮ್ಮ ಹೆಸರಲ್ಲೇ ಕೊಟ್ಟಿದ್ರಂತೆ. ಅಲ್ಲಿ ಅದು ಯಶಸ್ಸು ಗಳಿಸಿದೆಯಂತೆ. ಮತ್ತೆ ಅದಕ್ಕೆ ಮಿರ್ಚಿ ಅವಾರ್ಡ್ ಕೂಡ ಬಂದಿದೆಯಂತೆ. ನಾಳೆಯೇ ರವೀಂದ್ರ ಕಲಾಕ್ಷೇತ್ರ ಪಕ್ಕದಲ್ಲಿರೋ ಎಡಿಎ ರಂಗಮಂದಿರದಲ್ಲಿ ಸಮಾರಂಭ ಅಂತೆ. ನೀವು ಹೋಗ್ಲೇಬೇಕಂತೆ. ಎಲ್ಲವನ್ನೂ ಒಂದೇ ಉಸಿರಲ್ಲಿ ಉದರಿ ಒಂದು ಕ್ಷಣ ಮಾತು ನಿಲ್ಲಿಸಿದವರು ಕಣ್ಣಲ್ಲಿ ನೀರು ತುಂಬಿಕೊಂಡು,
ಎಷ್ಟು ಖುಷಿ ಆಗ್ತಿದೆ ಸರ್ ನನಗೆ. ನಿಮ್ಮನ್ನು ಸೋತ ಮುಖದಲ್ಲಿ ನೋಡೋಕ್ಕೆ ಆಗಲ್ಲ ನನಗೆ ಎಂದವರನ್ನು ಅವನೇ ತಬ್ಬಿಕೊಂಡು ಕಣ್ಣೀರಾದ ಅಚ್ಯುತ್. ಮಣಿ, ನಿಜಾನ ನೀವು ಹೇಳ್ತಿರೋದು? ನಂಬೋಕೆ ಆಗ್ತಿಲ್ಲ ಎಂದವನ ಕಣ್ಣಲ್ಲಿ ಪ್ರಪಂಚದ ಖುಷಿಯೆಲ್ಲ ಕಾಣಿಸಿತು ಅವರಿಗೆ. ತಕ್ಷಣ ಅವನಿಗೆ ಅಕ್ಷಯಾಳ ಬಳಿ ಮತ್ತೆ ಹೋಗಲು ಮಾಡಿದ ನಿರ್ಧಾರ ನೆನಪಾಯಿತು. ಮಣಿ, ಈಗ ಯಶಸ್ಸು ಪ್ರಶಸ್ತಿ ಸಿಕ್ಕಿದೆ ಅಂತ ನಾನು ಅಕ್ಷಯ ಬೇಕು ಅಂತ ಹೋದರೆ ತಪ್ಪು ತಿಳ್ಕೊಂಡು ನನ್ನ ಬಗ್ಗೆ ಅಸಹ್ಯ ಪಟ್ರೆ ಅವಳು? ಮತ್ತೊಂದು ಪ್ರಶ್ನೆ ಮೂಡಿತು ಅವನ ತಲೆಯಲ್ಲಿ. ಅಯ್ಯೋ ಸರ್, ಮೊದಲು ಋಣಾತ್ಮಕ ಯೋಚನೆಗಳಿಂದ ಹೊರಬನ್ನಿ. ಹಾಗೇನಾದರೂ ಆದರೆ ನಾನು ಇರ್ತೀನಲ್ವಾ ಜೊತೆಯಲ್ಲಿ, ಅವರಿಗೆ ಹೇಳ್ತೀನಿ ಎಂದು ಅವನ ಗೊಂದಲ ನಿವಾರಿಸಿದರು. ನೀವೊಬ್ಬರು ನನ್ನ ಜೊತೆ ಇರಲಿಲ್ಲ ಅಂದರೆ ನಾನು ಏನಾಗ್ತಿದ್ನೋ ಮಣೆ. ನನ್ನ ತಂದೆ ಕೂಡ ಇಷ್ಟು ಕಾಳಜಿ ಮಾಡ್ತಿದ್ರೋ ಇಲ್ಲೋ ಮಣೆ. ನೀನು ಎಲ್ಲಕ್ಕಿಂತ ಹೆಚ್ಚು ನನಗೆ ಎಂದವ ಹಣಿಗಣ್ಣಲ್ಲೇ ಅವರನ್ನು ತಬ್ಬಿಕೊಂಡ. ಮತ್ತೆ ಆಯ್ತಾಯ್ತು, ಈಗ ಕಣ್ಣೀರೊರೆಸ್ಕೊಳ್ಳಿ. ನಾನೋಗಿ ಏನಾದರೂ ಸ್ವೀಟ್ ಮಾಡ್ತೀನಿ ಊಟಕ್ಕೆ. ನಾಳೆ ಬೆಳಗ್ಗೆ ಬೇಗ ಹೊರಡಬೇಕು. ಆಮೇಲೆ ಕಾರ್ಯಕ್ರಮ ಮುಗೀತಿದ್ದ ಹಾಗೆ ಅಕ್ಷಯ ಮೇಡಮ್ ಮನೆಗೆ ಹೋಗೋಣ ಎಂದು ಖುಷಿಯಲ್ಲೇ ಅಡುಗೆ ಕೋಣೆಗೆ ಹೋದರು. ಅವರು ಹೋದತ್ತಲೇ ನೋಡುತ್ತಾ ಅಲ್ಲಿ ಸೋಫಾದಲ್ಲಿ ಕುಳಿತ ಅಚ್ಯುತ್ನಾಮನ ಹಕ್ಕಿ ಅಂತಾಗಿದ್ದ. ಅಕ್ಕೋ, ನಾಳೆ ಬರ್ತೀನಿ ನಿನ್ನ ಬಳಿಗೆ. ನಿನ್ನ ಕಾಲಿಗೆ ಬಿದ್ದಾದರೂ ಸರಿ ನನ್ನೊಂದಿಗೆ ಬರಲು ಒಪ್ಪಿಸ್ತೀನಿ. 3 ವರ್ಷದ ಪ್ರೀತಿ ಮಮತೆಯನ್ನು ಇಬ್ಬರಿಗೂ ಧಾರೆ ಎರಿತೀನಿ ಕಣೆ. ಒಂದೇ ಒಂದ್ಸಲ ಅವಕಾಶ ಕೊಡು ಸಾಕು ಅಕ್ಕು ಎಂದುಕೊಂಡ ಮನದಲ್ಲೇ. ಊಟದ ಬಳಿಕ ಇಬ್ಬರು ಬೆಂಗಳೂರಿಗೆ ಹೊರಡಲು ತಯಾರಿ ಮಾಡಿಕೊಂಡು ಬೇಗ ಮಲಗಿದರು. ಮುಂಜಾನೆ ಬೆಳಕು ಹರಿಯೋ ಮೊದಲೇ ಹೊರಡಬೇಕಾಗಿದ್ದರಿಂದ ಇತ್ತ ಅಕ್ಷಯ ಬೆಳಗ್ಗೆಯೇ ಗಡಿಬಿಡಿಯಾಗಿದ್ದಳು. ಇಂದು ಮಗಳ ಸ್ಪರ್ಧೆಯಲ್ಲಿ ಫಲಿತಾಂಶ ತಿಳಿಯುವ ದಿನ. ಅದರ ಕಾರ್ಯಕ್ರಮವನ್ನು ರವೀಂದ್ರ ಕಲಾಕ್ಷೇತ್ರದ ಸಭಾಂಗಣದಲ್ಲಿ ಆಯೋಜಿಸಿದ್ದರು. ಬೇಗ ಕೆಲಸ ಮುಗಿಸಿ ಅಮೋಘಾಳಿಗೆ ತಿಂಡಿ ತಿನ್ನಿಸಿ ಹೊಸ ಬಟ್ಟೆ ಹಾಕಿ ಕೂರಿಸಿ ರಾತ್ರಿ ಪಾಳಿ ಕೆಲಸ ಮುಗಿಸಿ ಬೇಗ ಬರ್ತೀನಿ ಅಂದಿದ್ದ ಪಾವನೀಳಿಗಾಗಿ ಕಾಯುತ್ತಾ ಕುಳಿತರು. ಇತ್ತ ಪಾವನೀಳಿಗೆ ಅಚ್ಯುತ್ ಸಕಲೇಶ್ಪುರದಲ್ಲಿರುವ ವಿಷಯ ಅಷ್ಟೇ ತಿಳಿದಿತ್ತು. ಆದರೆ ಅವನು ಅಲ್ಲಿಂದ ಬೆಂಗಳೂರಿಗೆ ಬರುವುದು ತಿಳಿದಿರಲಿಲ್ಲ. ತಂದೆ ಮಗಳ ಇಬ್ಬರ ಕಾರ್ಯಕ್ರಮಗಳು ಒಂದೇ ದಿನ ಆಯೋಜಿಸಲ್ಪಟ್ಟಿದ್ದವು. 3 ದಿನಗಳ ಮೊದಲು ಅಮೋಘಾಳ ಚಿತ್ರಕಲೆ ಸ್ಪರ್ಧೆ ಮುಗಿದಿತ್ತು. ಅವತ್ತು ಬೆಂಗಳೂರಿನ ಯಶವಂತಪುರದ ಬಳಿ ಇರುವ ಜೆಪಿ ಉದ್ಯಾನಕ್ಕೆ ಎಲ್ಲ ಮಕ್ಕಳನ್ನು ಕರೆದುಕೊಂಡು ಹೋಗಿ ಅಲ್ಲಿನ ದೃಶ್ಯಗಳನ್ನು ಚಿತ್ರ ಬಿಡಿಸಲು ಹೇಳಿದ್ದರು. ಒಬ್ಬೊಬ್ಬರನ್ನು ಒಂದೊಂದು ಕಡೆ ಕೂರಿಸಲಾಗಿತ್ತು. ಈ ಉದ್ಯಾನದಲ್ಲಿ ಅನೇಕ ಬಗೆಯ ಮಾನವರ, ಪ್ರಾಣಿ ಪಕ್ಷಿಗಳ ಮೂರ್ತಿಗಳನ್ನು ಇಟ್ಟಿದ್ದಾರೆ. ಅದರಂತೆಯೇ ಅಮೋಘ ಅವಳಿಗೆ ಅಂತ ಇಟ್ಟಿದ್ದ ಕ್ಯಾನ್ವಾಸ್ ಬೋರ್ಡ್ನ ಎದುರುಗಡೆ ಕಾಣುತ್ತಿದ್ದ ಒಂದಷ್ಟು ಮಾನವರ ಮೂರ್ತಿಗಳು, 1-2 ದನ, ಇದೆಲ್ಲದರ ಒಂದು ಪಕ್ಕ ಮರ ಹಾಗೂ ಇನ್ನೊಂದು ಬದಿಗೆ ಒಂದು ಕೊಳ ಇತ್ತು. ಅದನ್ನು ಬಹಳ ಸೊಗಸಾಗಿ ಅವಳಿಗೆ ಅರ್ಥವಾದ ರೀತಿಯಲ್ಲಿ ಚಿತ್ರ ಬಿಡಿಸಿ ಅದಕ್ಕೆ ಅಲ್ಲಿ ಅವಳ ಕಣ್ಣಿಗೆ ಅದು ಕಂಡ ಬಣ್ಣಗಳನ್ನೇ ಗುರುತಿಸಿ ಬೆಳೆದಿದ್ದಳು. ಅಲ್ಲಿದ್ದದ್ದು ಒಂದು ಕುಟುಂಬ ಎನಿಸುವ ಮಾನವ ಮೂರ್ತಿಗಳು. ಒಂದು ಗಂಡು, ಒಂದು ಹೆಣ್ಣು, 2 ಮಕ್ಕಳು, ಪಕ್ಕದಲ್ಲಿ ಒಂದು ದನ ಕರು, ಜೊತೆಗೆ ಮರ, ಹುಲ್ಲುಹಾಸು, ಕೊಳ ಮತ್ತು ಗಿಡಗಳು. ಇಷ್ಟು ಚಿತ್ರಗಳನ್ನು ಚೆಂದವಾಗಿ ಬಿಡಿಸಿದ್ದಳು ಅಮೋಘ. ಸ್ಪರ್ಧೆ ಮುಗಿಸಿ ಮನೆಗೆ ಬಂದ ಮೇಲೆ ತನ್ನದೇ ರೀತಿಯಲ್ಲಿ ಖುಷಿ ವ್ಯಕ್ತಪಡಿಸುತ್ತಾ 2 ಕೈಗಳಿಂದ ಕಿವಿ ತಲೆಯ ಮೇಲೆ ಪಡೆದುಕೊಂಡು ಹರ್ಷ ಪಡುತ್ತಿದ್ದಳು. ಅದಾದ 2 ದಿನದಲ್ಲಿ ಸ್ಪರ್ಧೆಯ ಫಲಿತಾಂಶ ಹಾಗೂ ಬಹುಮಾನ ನೀಡಲು ರವೀಂದ್ರ ಕಲಾಕ್ಷೇತ್ರದ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ವರ್ಣ ಚಿತ್ರಕಲಾ ಶಾಲೆಯವರು. ಅಮೋಘಾಳ ಸ್ಪರ್ಧೆಯ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಹೋಗಲೆಂದೇ ರಜೆ ಮಾಡಿದ್ದ ಪಾವನಿ ಹಿಂದಿನ ದಿನದ ರಾತ್ರಿ ಪಾಲಿ ಕೆಲಸ ಮುಗಿಸಿ ಬೆಳಗ್ಗೆ ನೇರವಾಗಿ ಅಕ್ಷಯಾಳ ಮನೆಗೆ ಬಂದಳು. ಇಬ್ಬರು ಸ್ಪರ್ಧೆ ನಡೆಯುವಲ್ಲಿಗೆ ಹೋಗೋಣ ಅಂತ ಮೊದಲೇ ಮಾತಾಡಿಕೊಂಡಿದ್ದರು. ಅದರ ಹಿಂದಿನ ದಿನ ಅಚ್ಯುತ್ನನ್ನು ಹುಡುಕುವಾಗ ಮೆಲೋಡಿ ಆಡಿಯೋ ಕಂಪನಿಗೂ ಹೋಗಿ ವಿಚಾರಿಸಿದ್ದಳು. ಆಗಷ್ಟೇ ಅವರಿಗೆ ಸುಬ್ರಹ್ಮಣ್ಯರವರ ಮನೆಯವರಿಂದ ಅವರು ಸಕಲೇಶ್ಪುರದಲ್ಲಿ ಇರುವುದು ತಿಳಿದು ಬಂದಿತ್ತು. ಅದನ್ನು ಅವಳಿಗೂ ಹೇಳಿದ್ದರು. ಅವರಿಗೂ ಇನ್ನೂ ನಂಬರ್ ಸಿಕ್ಕಿರಲಿಲ್ಲ. ಹಾಗಾಗಿ ಅವರಿಗೆ ಸಿಕ್ಕ ಮಾಹಿತಿಯನ್ನು ಅವಳಿಗೂ ತಿಳಿಸಿದ್ದರು. ಅಷ್ಟಾದರೂ ಸಿಕ್ಕಿತಲ್ಲ, ಇನ್ನು ಹುಡುಕಲು ಸುಲಭ ಆಗುತ್ತೆ ಅಂತ ಅಂದ್ಕೊಂಡು ಅಕ್ಷಯಾಳ ಮನೆಗೆ ಬಂದಳು. ಗುಡ್ ಮಾರ್ನಿಂಗ್ ಅಕ್ಕು. ಇಂದು ಗೆಳತಿಗೆ ವಿಶ್ ಮಾಡಿ ಪಕ್ಕದಲ್ಲಿ ಕುಳಿತಿದ್ದ ಅಮೋಘ ಬಳಿ ಬಂದವಳು ಗುಡ್ ಮಾರ್ನಿಂಗ್ ಪುಟಾಣಿ ಎಂದು ಕೆನ್ನೆ ಹಿಂಡಿದಳು. ಅವಳನ್ನು ನೋಡಿ ಪರಿಚಯದ ನಗುವೊಂದನ್ನು ಬೀರಿದ ಅಮೋಘ ತಾನು ತೊಟ್ಟಿದ್ದ ಹೊಸ ಬಟ್ಟೆಯ ಸಂತಸದಲ್ಲಿದ್ದಳು. ಪಾವನಿ, ಹೋಗು, ಬೇಗ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿ ಬಾ.
ತಿಂಡಿ ತಿಂದು ಹೊರಡೋಣ ಎಂದಳು. ಅದರಂತೆಯೇ ಮಾಡಿ ಪಾವನಿ ಬಂದ ಮೇಲೆ ಇಬ್ಬರು ತಿಂಡಿ ತಿಂದು ಅಮೋಘಳನ್ನು ಕರೆದುಕೊಂಡು ಹೊರಟರು. ಕಾರಲ್ಲಿ ಹೋಗ್ತಾ, ಅಕ್ಕು, ಅಚ್ಯುತ್ ಸಕಲೇಶ್ಪುರದಲ್ಲಿ ಇದ್ದಾನೆ ಅಂತ ಮಾಹಿತಿ ಸಿಕ್ಕಿದೆ. ಎಲ್ಲಿ ಏನು ಅಂತ ನಾಳೆ ಹೇಳ್ತೀವಿ ಅಂದಿದ್ದಾರೆ ಎಂದು ತನಗೆ ತಿಳಿದಿದ್ದನ್ನು ಹೇಳಿದ್ದಳು. ಅದನ್ನು ಕೇಳಿ ಖುಷಿಯಾಗಿ, ಹೌದಾ ಪಾವನಿ, ಇವಳ ಕಾರ್ಯಕ್ರಮ ಮುಗಿತಿದ್ದ ಹಾಗೆ ಹೋಗಿ ಅಡ್ರೆಸ್ ತಗೊಂಡು ಹೋಗೋಣ ಕಣೆ ಪ್ಲೀಸ್. ಅಚ್ಯುತ್ನನ್ನು ನೋಡುವ ಕಾತುರ ತೋರಿದಳು ಅಕ್ಷಯ. ಆಯ್ತು ಕಣೆ, ಹೋಗೋಣ. ವಿಳಾಸ ಸಿಕ್ಕ ತಕ್ಷಣ ಹೊರಡೋಣ. ಈಗ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಎಂದಳು ರಸ್ತೆಯಲ್ಲೇ ದೃಷ್ಟಿ ನೀಡುತ್ತಾ. ರವೀಂದ್ರ ಕಲಾಕ್ಷೇತ್ರ ತಲುಪಿದಾಗಲೇ ತಿಳಿದದ್ದು ಅವರಿಗೆ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಬಂದಿರೋದು ಅಮೋಘಳಿಗೆ ಎನ್ನುವ ವಿಷಯ. ಸಭಾಂಗಣದ ಹೊರಗೆ ಮೊದಲ 3 ಬಹುಮಾನ ಪಡೆದ ಚಿತ್ರಗಳು ಹಾಗೂ ಅದನ್ನು ಬಿಡಿಸಿದವರ ಹೆಸರುಗಳ ಫ್ಲೆಕ್ಸ್ ಹಾಕಿದ್ದರು. ವಾವ್ ಅಕ್ಕು, ಅಲ್ಲಿ ನೋಡಿ, ಅಮೋಘಗೆ ಮೊದಲ ಬಹುಮಾನ ಬಂದಿದೆ ಕಣೆ ಎಂದು ಗೆಳತಿಗೆ ಅದನ್ನು ತೋರಿಸಿದಳು ಪಾವನಿ. ಅದನ್ನು ನೋಡಿದವಳಿಗೆ ಖುಷಿಯಲ್ಲಿ ಮಾತುಗಳಿರಲಿಲ್ಲ. ಅಲ್ಲೇ ಮಂಡಿಯೂರಿ ಕುಳಿತು ಪಕ್ಕದಲ್ಲಿ ಕೈ ಹಿಡಿದು ನಿಂತಿದ್ದ ಅಮೋಘಳನ್ನು ಅಪ್ಪಿ ಮುದ್ದಾಡಿದಳು. ಆ ಕ್ಷಣ ಅವಳ ಮನ ಅಚ್ಯುತ್ನನ್ನು ಬಯಸಿತು. ನೀನಿರಬೇಕಿತ್ತು ಕಣೋ, ನಿನ್ನ ಮಗಳ ಗೆಲುವನ್ನು ಸಂಭ್ರಮಿಸಲು ಮನದಲ್ಲೇ ಅಂದುಕೊಂಡಳು. ನಂತರ ಒಳಗೆ ಬಂದು ಮೊದಲೇ ನಿಗದಿಸಿದ್ದ ಕುರ್ಚಿಯಲ್ಲಿ ಆಸೀನರಾದರು 3. ವರ್ಣ ಚಿತ್ರಕಲಾ ಶಾಲೆಯ ಬಗ್ಗೆ ಬಂದಿದ್ದ ಅತಿಥಿಗಳು ಭಾಷಣ ಮಾಡುತ್ತಿದ್ದರು. ರವೀಂದ್ರ ಕಲಾಕ್ಷೇತ್ರದ ಎದುರುಗಡೆ ಇರುವ ಎಡಿಎ ರಂಗಮಂದಿರದಲ್ಲಿ ರೇಡಿಯೋ ಮಿರ್ಚಿ ಅವರ ಆಯೋಜಿತ ಸೌತ್ ಇಂಡಿಯನ್ ಮ್ಯೂಸಿಕ್ ಅವಾರ್ಡ್ ಪ್ರೋಗ್ರಾಂ ನಡೆಯುತ್ತಿತ್ತು. ದಕ್ಷಿಣದ 4 ಚಿತ್ರರಂಗದವರು ಅಲ್ಲಿ ಸೇರಿದ್ದರು. ಅಚ್ಯುತ್ ಹಾಗೂ ಸುಬ್ರಹ್ಮಣ್ಯರವರು ನೇರವಾಗಿ ಅಲ್ಲಿಗೆ ಬಂದವರು. ಆಗಲೇ ಸಮಯ ಮೀರಿದ್ದರಿಂದ ಅವಸರದಲ್ಲಿ ಒಳಗೆ ಹೋದರು. ಅವರು ಒಳಗೆ ಹೋಗುತ್ತಿದ್ದಂತೆ ಈ ವರ್ಷದ ಅತ್ಯುತ್ತಮ ಸಂಗೀತ ಸಂಯೋಜನೆ ಪ್ರಶಸ್ತಿ ಮಿಸ್ಟರ್ ಅಚ್ಯುತ್ ರಾಜ್ ಅವರಿಗೆ ಸಲ್ಲುತ್ತದೆ ಎಂಬ ಧ್ವನಿವರ್ಧಕದಲ್ಲಿ ಮೊಳಗಿತು. ಅಲ್ಲಿಗೆ ಹಾಡುಗಾರನಿಂದ ಸಂಗೀತ ಸಂಯೋಜಕನಾಗಿ ಬಡ್ತಿ ಪಡೆದಿದ್ದ. ಹಾಡುಗಳಿಗೆ ಬಹುಮಾನ ಬಾಚಿಕೊಳ್ಳುತ್ತಿದ್ದವನು ಈಗ ಮೊದಲ ಹೆಜ್ಜೆ ಸಂಗೀತ ಸಂಯೋಜನೆಯಲ್ಲೂ ಸೈ ಎನಿಸಿಕೊಂಡ. ಒಳಗೆ ಬಂದವನು ನೇರವಾಗಿ ವೇದಿಕೆಯನ್ನು ಹತ್ತಿ ಪ್ರಶಸ್ತಿ ಪಡೆದುಕೊಂಡು ಮಾತಾಡಲು ಮೈಕ್ ಹಿಡಿದವನ ಧ್ವನಿ ನಡುಗುತ್ತಿತ್ತು. ಕಣ್ಣಾಳೆಗಳು ತುಂಬಿತ್ತು. ಗಂಟಲೊಬ್ಬಿ ಮಾತಾಡಲು ಕಷ್ಟ ಆಗುತ್ತಿತ್ತು. ಕಷ್ಟದಲ್ಲೇ ಈ ಗೆಲುವಿಗೆ ಅವನ ಜೊತೆ ನಿಂತ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ವೇದಿಕೆ ಇಳಿದು ಬಂದವನು ಸೀದಾ ಹೊರಗೆ ಬಂದ. ಅವನ ಹಿಂದೆಯೇ ಓಡಿ ಬಂದ ಸುಬ್ರಹ್ಮಣ್ಯರನ್ನು ತಪ್ಪಿ ಅತ್ತುಬಿಟ್ಟ. ಅವರಿಂದ ಬೇರ್ಪಡುವಾಗ ಅವನ ಕಣ್ಣ ದೃಷ್ಟಿ ಇನ್ನೊಂದು ಬದಿಯ ಸಭಾಂಗಣದ ಮುಂದೆ ಹಾಕಲಾಗಿದ್ದ ಫ್ಲೆಕ್ಸ್ನತ್ತ ಸರಿಯಿತು. ಅದನ್ನು ಕಂಡಿದ್ದೆ ಅದು ರಸ್ತೆ ಎಂಬುದನ್ನು ಮರೆತು ಓಡಿದ. ಸುಬ್ರಹ್ಮಣ್ಯರವರು ಭಯದಿಂದ ಕೂಗಿದರು. ಪುಣ್ಯ, ಯಾವ ವಾಹನಗಳು ಬರಲಿಲ್ಲ ಅಂತ ಸಮಾಧಾನ ಪಟ್ಟುಕೊಂಡರು. ಅತ್ತ ಓಡಿದವನಿಗೆ ಫ್ಲೆಕ್ಸ್ನಲ್ಲಿ ಮೂಡಿದ ಚಿತ್ರಕ್ಕಿಂತಲೂ ಮೊದಲು ಕಂಡಿದ್ದು ತನ್ನ ಮಗಳ ಹೆಸರು. ಕುಮಾರಿ ಅಮೋಘ ಅಚ್ಯುತ್ ರಾಜ್ ಎಂದು ಬರೆದಿದ್ದು ಕಂಡು ತನ್ನ ಕಣ್ಣ ತಾನೇ ನಂಬದಾದ. ಕುಸಿದು ಕುಳಿತ ಅಲ್ಲೇ. ಕಣ್ಣಿಂದ ಧಾರಾಕಾರವಾಗಿ ಕಣ್ಣೀರು ಸುರಿಯಲಾರಂಭಿಸಿತು. ಮಗಳ ಹೆಸರಿನ ಪಕ್ಕ ತನ್ನ ಹೆಸರು ಕಂಡು ಅರಿಯದ ತಳಮಳ ಕರುಳೊಳಗೆ ಸಂಕಟ ಸೃಷ್ಟಿಸಿತು. ಆಗಲೇ ಕೇಳಿಸಿತು ಸಭಾಂಗಣದ ಒಳಗಿಂದ ಧ್ವನಿವರ್ಧಕದಲ್ಲಿ ಚಿತ್ರಕಲೆಯಲ್ಲಿ ಮೊದಲ ಬಹುಮಾನ ಪಡೆದ ಕುಮಾರಿ ಅಮೋಘ ಅಚ್ಯುತ್ ರಾಜ್ ಅವರನ್ನು ಅವರ ತಾಯಿ ವೇದಿಕೆಗೆ ಕರ್ಕೊಂಡು ಬರಬೇಕು ಎಂದು. ಅಲ್ಲಿಂದಲೂ ಎದ್ದು ಓಡಿದ ಒಳಗೆ. ಹಿಂದೆಯೇ ತಮಗೆ ಕಷ್ಟ ಆದರೂ ತಾವು ಓಡಿಯೇ ಹೋದರು ಸುಬ್ರಹ್ಮಣ್ಯ. ಒಳಗೆ ಬಂದವನಿಗೆ ವೇದಿಕೆ ಮೇಲೆ ಮಡದಿ ಮಗಳು ಇಬ್ಬರು ನಿಂತು ಪ್ರಶಸ್ತಿ ಪಡೆಯುತ್ತಿರುವುದು ಕಂಡಿತು. ಅಲ್ಲಿ ಅಷ್ಟು ಜನರಿದ್ದಾರೆ. ತಾನೊಬ್ಬ ಸೆಲೆಬ್ರಿಟಿ ಅನ್ನುವುದನ್ನೆಲ್ಲ ಬದಿಗಿಟ್ಟು ಬರೀ ಒಬ್ಬ ತಂದೆಯಾಗಿ ಅವಳ ಬಳಿಗೆ ಧಾವಿಸಿದವನು ಮಗಳ ಕಾಲ ಬಳಿ ಕುಸಿದ. ಮಾತುಗಳಿರಲಿಲ್ಲ. ಕಣ್ಣೀರ ಜೊತೆಯಲ್ಲೇ ತಪ್ಪಿಕೊಂಡ. ಮಗಳೇ, ಈ ಪಾಪಿ ತಂದೆನ ಕ್ಷಮಿಸು ಎಂದ ಅಳುತ್ತಲೇ. ಅಮೋಘ ಅವನನ್ನು ಗುರುತು ಹಿಡಿದಳು. ಪಾ ಪಾ ಎಂದಳು ಖುಷಿಯಿಂದ ತಲೆಗೆ ಹೊಡೆದುಕೊಳ್ಳಲಾರಂಭಿಸಿದಳು. ಅವಳು ಇನ್ನೂ ತನ್ನ ನೆನಪಲ್ಲಿ ಇಟ್ಟುಕೊಂಡಿರುವುದು ನೋಡಿ ಆಶ್ಚರ್ಯ ಸಂತೋಷ ಎರಡೂ ಆಯಿತು ಅವನಿಗೆ. ಇದೆಲ್ಲವನ್ನು ಸಭಾಂಗಣದ ಮುಖ್ಯ ಬಾಗಿಲ ಬಳಿ ನಿಂತ ಸುಬ್ರಹ್ಮಣ್ಯ, ಮುಂದಿನ ಸಾಲಲ್ಲಿ ಕುಳಿತ ಪಾವನಿ ಬಿಟ್ಟ ಕಣ್ಣು ಬಿಟ್ಟಂತೆಯೇ ನೋಡುತ್ತಿದ್ದು ಬಿಟ್ಟರು. ಅವರ ಜೊತೆಗೆ ಉಳಿದ ಸಭಿಕರು ಕೂಡ. ಅವರಿಗೆ ಅವನ ಗುರುತು ಸಿಕ್ಕಿತ್ತು. ಜೊತೆಗೆ ಅಷ್ಟು ದೊಡ್ಡ ಸಿಂಗರ್ ಈಗ್ಯಾಕೆ ಆಡ್ತಿದ್ದಾನೆ ಅಂತ ಗೊಂದಲವಾಗಿದ್ದು. ಅಕ್ಷಯಾಗೆ ಒಂದು ಕ್ಷಣ ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ. ಅಚ್ಯುತ್
ಎಂದು ಕರೆದವಳು ಮಗಳ ಪ್ರಶಸ್ತಿಯನ್ನು ಕೈಯಲ್ಲಿ ಹಿಡಿದವಳು ತಾನು ಮಂಡಿಯೂರಿ ಕುಳಿತು ತಪ್ಪಿಕೊಂಡಳು. ಒಂದು ಕೈಯಲ್ಲಿ ಅವಳನ್ನು ತಬ್ಬಿ ನನ್ನ ಕ್ಷಮಿಸು ಹಕ್ಕು ಎಂದವ ಅವಳ ನೊಸಳಿಗೆ ಮುತ್ತಿಟ್ಟಿದ್ದ. ಅವಳು ಅಳುತ್ತಿದ್ದಳು. ಎಲ್ಲರೂ ತಮ್ಮನ್ನೇ ನೋಡುತ್ತಿದ್ದ ಅರಿವಾಗಿ ಎದ್ದು ನಿಂತವನು ಇಟ್ಟಿದ್ದ ಮೈಕ್ ಕೈಗೆ ತೆಗೆದುಕೊಂಡು ಈ ಕಂದನ ನ್ಯೂನತೆಗೆ ಭಯಪಟ್ಟುಕೊಂಡು ಅವರನ್ನು ದೂರ ಮಾಡಿಕೊಂಡು ಅವರಿಗೆ ಅನ್ಯಾಯ ಮಾಡಿದ್ದ ಪಾಪಿ ತಂದೆ ನಾನು ಎಂದ. ಮತ್ತೆ ಅಕ್ಷಯಾಳ ಬಳಿ ಹೋಗಿ ಅವಳನ್ನು ಎಬ್ಬಿಸಿ ಬಳಸಿ ಹಿಡಿದು ಒಂದು ಅವಕಾಶ ಕೊಡು ಹಕ್ಕು, ಜೊತೆಗೆ ಬಾಳಲು ಕೇಳಿದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು. ಮಗಳು ಬಂದು ಅವನ ಕಾಲು ತಬ್ಬಿ ನಿಂತಳು. ಅಕ್ಷಯಾಳು ಅವನನ್ನು ಬಳಸಿ ನಿಂತಳಷ್ಟೇ, ಕಣ್ಣಲ್ಲೇ ಒಪ್ಪಿಗೆ ಸೂಚಿಸಿದಳು. ಈ ಅಪೂರ್ವ ದೃಶ್ಯ ನೋಡಲು ಕಣ್ಣುಗಳೆರಡು ಸಾಲ ತಿನಿಸುವಂತಿತ್ತು. ಎಲ್ಲರ ಕರಾಡತನಗಳು ಕಿವಿಗೆ ಮುತ್ತಿಕ್ಕುತ್ತಿತ್ತು. ಅವುಗಳ ಮಧ್ಯೆಯೇ ಎಲ್ಲರಿಗೂ ಧನ್ಯವಾದಗಳನ್ನು ಅವನೇ ತಿಳಿಸಿ ಅವರಿಬ್ಬರ ಜೊತೆಗೆ ವೇದಿಕೆಯಿಂದ ಕೆಳಗಿಳಿದು ಸಭಾಂಗಣದಿಂದ ಹೊರಬಂದೆನು. ಅವರನ್ನು ಹಿಂಬಾಲಿಸಿದಳು ಪಾವನಿ, ಜೊತೆಗೆ ಸುಬ್ರಹ್ಮಣ್ಯರವರು ಕೂಡ. ಹೊರಗೆ ಬಂದವರ ಬಳಿ ಬಂದ ಪಾವನಿ, ಅಚ್ಯುತ್ ಅಂತೂ ಬಂದಿಯಲ್ಲ, ನಿನ್ನ ಎಲ್ಲೆಲ್ಲಿ ಅಂತ ಹುಡುಕೋದು ಎಂದಳು ಸ್ನೇಹದ ಸಲಿಗೆಯಲ್ಲಿ. ಅವಳೆಡೆಗೆ ನಗುವೊಂದನ್ನು ಬೀರಿದ ಅದೇ ಸಲಿಗೆಯಲ್ಲಿ. ಅಷ್ಟೊತ್ತು ಸುಮ್ಮನಿದ್ದ ಅಕ್ಷಯ, ಹೌದು ಅಚ್ಯುತ್, ಹೀಗಿದ್ದೀಯಾ ಈಗ? ನೋಡು ಎಷ್ಟು ಸುರುಗಿದ್ದೀಯಾ ಎಂದಳು ದುಃಖದಿಂದ. ಅವಳ ಕಾಳಜಿಗೆ ಆಶ್ಚರ್ಯ ಆಯಿತು. ನಿಂಗೆ ಕೋಪ ಇಲ್ವಾ ಅಕ್ಕು ನನ್ನ ಮೇಲೆ? ಕ್ಷಮಿಸು ಬಿಡು ನನ್ನ ಎಂದವ ಮತ್ತೊಮ್ಮೆ ಹನಿಗಣ್ಣಾದ. ಅದನ್ನು ಕಂಡ ಸುಬ್ರಹ್ಮಣ್ಯ, ಸರಿ ಎಲ್ಲ ಒಳ್ಳೆಯದಾಯ್ತಲ್ಲ, ನಡೀರಿ ಮನೆಗೆ ಹೋಗೋಣ. ಇವತ್ತು ಅಕ್ಕು ಮೇಡಮ್ ಮನೆಗೆ ಹೋಗಿ ಅಲ್ಲಿಂದ ನಾಳೆ ಎಲ್ಲರೂ ಅಚ್ಯುತ್ನ ಮನೆಗೆ ಹೋಗೋಣ ಎಂದರು. ಹೌದು, ಹಾಗೆ ಮಾಡೋಣ. ನಾನು ಮಣಿ ಅಂಕಲ್ ನನ್ನ ಕಾರಲ್ಲಿ ಬರ್ತೀವಿ, ನೀವು ಮೂವರು ಒಟ್ಟಿಗೆ ಬನ್ನಿ ಎಂದವಳು ಕಣ್ಣಲ್ಲೇ ಬನ್ನಿ ಎಂಬಂತೆ ಅವರಿಗೆ ಸನ್ನೆ ಮಾಡಿ ಅಲ್ಲಿಂದ ಹೊರಟಳು. ಒಂದು ಕೈಯಲ್ಲಿ ಮಗಳನ್ನು ಎತ್ತಿಕೊಂಡವನು ಇನ್ನೊಂದು ಕೈಯಲ್ಲಿ ಮಡದಿಯನ್ನು ಬಳಸಿ ಕಾರಿನ ಬಳಿ ನಡೆದ. ತನ್ನನ್ನು ಎತ್ತಿಕೊಂಡ ತಂದೆಯ ಕೊರಳ ಸುತ್ತ ಕೈಗಳ ಹಾರ ಹಾಕಿ ಅವನ ಮುಖಕ್ಕೆ ತನ್ನ ಮುಖ ಒತ್ತಿ ಹಿಡಿದು ತಬ್ಬಿಕೊಂಡಳು ಅಮೋಘ. ಮನದೊಳಗೆ ಸತ್ತು ಹೋಗಿದ್ದ ಪ್ರೀತಿ ಮತ್ತೆ ಜೀವ ಪಡೆದಿತ್ತು. ಮುಕ್ಕೋಟಿ ದೇವತೆಗಳು ಮೇಲಿಂದ ಇವರಿಗೆ ಅಮೃತಂಗಮಯ ಎಂದು ಆಶೀರ್ವಾದ ಮಾಡಿದಂತೆ ಎನಿಸಿತು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.